Dear students, welcome back to the 25th session that is about the political philosophy of Hobbes. Political philosophy of ಅವರದ್ದು ನಾವೇನು ಅಂತ ತಿಳ್ಕೊಳ್ಳೋಣ ಇದರಲ್ಲಿ what ways he has contributed. So his full name is Thomas Hobbes. In this session we are going to focus about the state of nature and the human nature. These are the two important concepts which has been developed by Thomas Hobbes, where he has given his own explanation for these two terms. So introduction part, social contract theory. So this is about SCT ಅಂತ ನಾನು ಕೊನೆಗೆ ಇದಕ್ಕೆ ಹಾಕ್ಕೊಂಡು ಹೋಗಿದ್ದೀನಿ. ಸೊ SCTನಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದಾಗ ಸ್ಟೇಟ್ ಆಫ್ ನೇಚರ್ನ ಕಾಣ್ತೀವಿ. ಸೊ ಬಿಫೋರ್ ಸೊಸೈಟಿ ವಿ ವರ್ ಇನ್ ದ ಸ್ಟೇಟ್ ಆಫ್ ನೇಚರ್. ಸೊಸೈಟಿ ಅನ್ನೋದು ಸಮಾಜ ಅನ್ನೋದು ಬರೋದಕ್ಕಿಂತ ಮುಂಚೆ ನಾವಿದ್ದದ್ದು ಸ್ಟೇಟ್ ಆಫ್ ನೇಚರಲ್ಲಿ ನಾವಿದ್ವಿ. ನಿಸರ್ಗ ಅಂತ ಹೇಳ್ಬೋದು, ನೈಸರ್ಗಿಕವಾಗಿರತಕ್ಕಂಥ ಒಂದು ಸ್ಟೇಟಲ್ಲಿ ನಾವು ಇರ್ತೀವಿ. ಆ್ಯಂಡ್ ಇಂಡಿವಿಜುವಲ್ dictated what he or she could and could not do. ಇಂಡಿವಿಜುವಲ್ ಅಂದರೆ ಒಬ್ಬ ವ್ಯಕ್ತಿ ಅವನು ಡಿಕ್ಟೇಟ್ ಮಾಡ್ಬೋದಾಗಿತ್ತು. ಅವನು ಏನು ಮಾಡಬಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಅವೆಲ್ಲವೂ ಸಹ ಅವನು ಹೇಳ್ತಾ ಇದ್ದ. ಅಂದರೆ ಯಾರು ತುಂಬ ಫಿಟ್ಟೆಸ್ಟ್ ಆಗಿರ್ತಾರೆ, ಹಿ ಈಸ್ ದ ಸೇವರ್ ಪರ್ಸನ್ ಅಂತ ಹೇಳಿಬಿಟ್ಟು. ಸೊ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. If you are physically very strong, you are able to survive so that you can dominate, you can dictate the weaker section of the people. That is what he is trying to say. So the example, murder. If you are fittest, you can kill somebody else and you can prove that you are fit enough. So before the gun and the bridge were invented, the act of committing suicide was often a long and painful process. So ಇದು ತುಂಬ ಚೆನ್ನಾಗಿರೋದನ್ನ ಕೊಟೇಶನ್ ಇಲ್ಲಿ ಹಾಕಿದ್ದಾರೆ, ರಿಲೇಟೆಡ್ ಟು ದ ಸ್ಟೇಟ್ ಆಫ್ ನೇಚರ್. ಸೊ ಬಿಫೋರ್ ದ ಗನ್ ಆ್ಯಂಡ್ ದ ಬ್ರಿಡ್ಜ್ ವರ್ ಇನ್ವೆಂಟೆಡ್, ಅಂದರೆ ಈ ಗನ್ನು ಅನ್ನೊಂದಲ್ಲ, ಇಟ್ಸ್ ವೆರಿ ಈಸಿ ಟು ಕಿಲ್ ಥ್ರೂ ದ ಗನ್, ಒನ್ ಶಾಟ್ ಇಟ್ ಈಸ್ ಗಾನ್. ಬಟ್ ಕಮಿಟಿಂಗ್ ಸೂಸೈಡ್ ಇಟ್ ಈಸ್ ನಾಟ್ ವಾಸ್ ಆಫನ್ ಎ ವೆರಿ ಲಾಂಗ್, ಮತ್ತು ಅದು ತುಂಬ ಪೇನ್ಫುಲ್ ಆಗಿರತಕ್ಕಂಥ ಒಂದು ಪ್ರೋಸೆಸ್ಸು ಅಂತ ಇವರು ಹೇಳ್ತಿದ್ದಾರೆ. ಹೌ ಇಟ್ ಈಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ನಲ್ಲಿ ನಮ್ಗೆ ಇನ್ನೊಂದು ಗೊತ್ತಾಗತಕ್ಕಂಥದ್ದು, ವೆನ್ ವಿ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಅದರ್ ಪೀಪಲ್ ವಿ ಎಂಟರ್ಡ್ ಎ ಸೊಸೈಟಿ. When we created state and government, we entered a social contract. It's very simple to understand. So what it is exactly, what is society? State of nature ಅಲ್ಲಿ ಫಸ್ಟ್ ಇರ್ತೀರಿ. ಅದಾದಮೇಲೆ ವಾಟ್ ಈಸ್ ಅ ಸೊಸೈಟಿ? ಸೊಸೈಟಿ ಅಂತ ಹೇಳಿದಾಗ ವೆನ್ ಯು ಆರ್ ಹ್ಯಾವಿಂಗ್ ಎ ಕಾಂಟ್ಯಾಕ್ಟ್ ವಿತ್ ದಿ ಅದರ್ ಪೀಪಲ್, ಸೊ ದಟ್ ಈಸ್ ನಥಿಂಗ್ ಬಟ್ ಎ ಸೊಸೈಟಿ, ಬಿಕಾಸ್ ಎವ್ರಿ ಒನ್ started staying together. Okay, so when you have created the state and the government, that means that there is a contract. So what kind of contract it is, we will learn. Okay, so very beautifully, in very simple words, it has been explained here. When we created a state and the government, we entered the social contract. So that is what I have given here, social contract theory. What are the key components or the key concepts in this session? It is about the state of nature, ಅಂದರೆ ಪ್ರೀ ಸೋಷಿಯಲ್ ಕಂಡೀಷನ್ ಅನ್ನೋದು ಹೇಗಿತ್ತು ಅಂತ, ಸಾಮಾಜಿಕ ಕಂಡೀಷನ್ಸ್ಗಿಂತ ಮೊದಲು ಹೇಗಿತ್ತು ಅನ್ನೋದನ್ನು ನಾವು ಸ್ಟೇಟ್ ಆಫ್ ನೇಚರಲ್ಲಿ ಕಾಣ್ತಾ ಹೋಗ್ತೀವಿ. ದಿ ಸೋಷಿಯಲ್ ಕಾಂಟ್ರಾಕ್ಟನ್ನು ಕಾಣ್ತೀವಿ. ಸೊ ಇಟ್ ಈಸ್ ಜಸ್ಟ್ ಮೆನ್ಷನ್ ದಟ್ ಇಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ದ ಗವರ್ನಮೆಂಟ್. ಬಟ್ ಸ್ಟೇಟ್ ಅಂದಾಗ ಯಾರು, ಗೌರ್ಮೆಂಟ್ ಅಂದಾಗ ಯಾರು, ಮೆಂಬರ್ಸ್ ಆಫ್ ದಿ ಕಮ್ಯುನಿಟಿ ಆರ್ ಮೆಂಬರ್ಸ್ ಆಫ್ ದ ಕಮ್ಯುನಿಟಿ ಆ್ಯಂಡ್ ದಿ ಸಾವರಿನ್. ಸೊ ಹೂ ಇಸ್ ಅ ಸಾವರಿನ್? ಹಿ ಇಸ್ ಅ ರೂಲರ್. ದಟ್ಸ್ ಇಟ್. ಇಟ್ಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಮೆಂಬರ್ಸ್ ಆಫ್ ದಿ ಕಮ್ಯುನಿಟಿ, ಸಮುದಾಯದ ಮೆಂಬರ್ಸ್, ಸದಸ್ಯರು, ಜೊತೆಗೆ ಮೆಂಬರ್ಸ್ ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ದ ಸಾವರಿನ್. ಸಾವರಿನ್ ಇಸ್ ದ ರೂಲರ್. ಸೊ the sovereign will be the legitimate head of the state after the social contract. Here, a person or a group of persons, such as a monarch or a government, I just mentioned, is a ruler. So, he is a monarch. Or that should be a government also. The people representing themselves. Secondly, the people, they are representing themselves. So, this is about the things what we are going to learn. Okay. Thomas Hobbes. So, Leviathan ಬಗ್ಗೆ ನನಗಾಗಲೇ ನಿಮಗೆ ಪ್ರೀವಿಯಸ್ ಸೆಷನ್ನಲ್ಲಿ ಹೇಳಿದ್ದೀನಿ. He believed that life in the state of nature is solitary, poor, nasty, brutish and short. ಸೊ ಇಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿನ ಜೀವನ ಹೇಗಿತ್ತು, ಸ್ಟೇಟ್ ಆಫ್ ನೇಚರ್, ಮನುಷ್ಯನ ಜೀವನ ಅನ್ನೋದು ಹೇಗಿತ್ತು ಅಂತ ಹೇಳಿದ್ರೆ, ಬಡತನ ಇತ್ತು, ಅಸಹ್ಯ, ಕ್ರೂರ ಮತ್ತು ಬಹಳ ಚಿಕ್ಕದಾಗಿದ್ದಂತಹ ಒಂದು ಜೀವನ ಆಗಿತ್ತು. ಸೊ his most famous work is Leviathan. So whatever it has been mentioned here, whatever I am taking up now, everything has been mentioned in the Thomas Hobbes Leviathan ಅಲ್ಲಿ ಅವೆಲ್ಲನೂ ಸಹ ನಾನು ಮೆನ್ಷನ್ ಆಗಿದೆ. So let us understand what is human nature. What is human nature according to Thomas Hobbes? Thomas Hobbes ಅವರ ಪ್ರಕಾರ
ಹ್ಯೂಮನ್ ನೇಚರ್ ಅನ್ನೋದು ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಬ್ಸ್ ಮೇಕ್ಸ್ ದ ಇಂಡಿವಿಜುವಲ್ ದ ಸ್ಪ್ರಿಂಗ್ ಬೋರ್ಡ್ ಆಫ್ ಹಿಸ್ ಥಾಟ್. ಹಾಬ್ಸ್ ಅವರು ಇಂಡಿವಿಜುವಲ್ನ ಸ್ಪ್ರಿಂಗ್ ಬೋರ್ಡ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಬರೀ ಅವನ ಬಗ್ಗೆನೇ ಹಾಗೆ ಹೀಗೆ ತೆಗೆದು ಪ್ರೆಸ್ ಮಾಡಿ ಹಾಗೆ ಮಾಡಿ ತಿಳ್ಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಅವರ ವ್ಯಕ್ತಿಯ ಬಗ್ಗೆ ಇಲ್ಲಿ ಮಾಡಿದ್ದಾರೆ. ಜೊತೆಗೆ he treated individual as a rational creature but an embodiment of passions, emotions and desires. ಅವರು ವ್ಯಕ್ತಿಯನ್ನು ತರ್ಕಬದ್ಧ ಜೀವಿ ಅಂತಲೂ ಸಹ ಪರಿಗಣಿಸ್ತಾರೆ. ಆದರೆ ಇದರಲ್ಲಿ ಮತ್ತೊಂದನ್ನು ಅವರು ಸೇರಿಸ್ತಾ ಇರತಕ್ಕಂಥದ್ದು ಭಾವೋದ್ರೇಕಗಳನ್ನು, ಭಾವನೆಗಳನ್ನು ಮತ್ತು ಆಸೆಗಳ ಸಹಕಾರವನ್ನು ಆತ ಪಡ್ಕೊಂಡಿರ್ತಾನೆ. ಈಸ್ ಅ ರ್ಯಾಷನಲ್ ಕ್ರಿಯೇಚರ್, ರ್ಯಾಷನಲ್ ಆಗಿ ಅವನು ಇರ್ತಾನೆ ತರ್ಕಬದ್ಧವಾಗಿ. ಇಟ್ ಈಸ್ ಹಿ ಈಸ್ ರ್ಯಾಷನಲ್. ಓಕೆ, ಸೊ ದಿಸ್ ಇಸ್ ಅನದರ್ ಪಾಯಿಂಟ್ ಟು ನೋಟ್ ಹಿಯರ್. ಮ್ಯಾನ್ಸ್ ಡಿಸೈರ್ಸ್ ಇಸ್ ಗುಡ್ ಬಟ್ ವಾಟ್ ಹಿ ಕಾಲ್ಸ್ ಎವೆಲ್. ಸೊ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನು ಹೇಳತಕ್ಕಂಥ ಒಂದು ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಸೊ ಮ್ಯಾನ್ಸ್ ಡಿಸೈರ್ಸ್, ವಾಟ್ ಆರ್ ಡಿಸೈರ್ಸ್ ಹಿಯರ್? ಮನುಷ್ಯನ ಆಸೆಗಳು ಒಳ್ಳೆಯದೇ. ಆ ಆಸೆಗಳನ್ನು ಮನುಷ್ಯ ಏನಂತ ಕರೀತಾ ಇದ್ದಾನೆ? ಕೆಟ್ಟದನ್ನು. ಅವನು ಅದನ್ನು ಕೆಟ್ಟದ್ದು ಅಂತ ಹೇಳಿ ಕರೀತಾನೆ. ದೆರ್ ಇಸ್ ನೋ ಫೈನಲ್ ಎಂಡ್ ಆರ್ ಗೋಲ್ ಆಫ್ ಲೈಫ್. ಯಾವುದಕ್ಕೂ ಇಲ್ಲಿ ದೆರ್ ಇಸ್ ನೋ ಎಂಡ್ ಅಟ್ ಆಲ್ ಫಾರ್ ದ ಲೈಫ್. ದೆರ್ ಇಸ್ ನೋ ದಿಸ್ ಇಸ್ ಮೈ ಲಾಸ್ಟ್ ಗೋಲ್ ಅಂತ ಹೇಳೋಕ್ಕೂ ಚಾನ್ಸಸ್ ಅನ್ನೋದು ಇಲ್ಲ. ಮ್ಯಾನ್ ಈಸ್ ಸೆಲ್ಫ್ ಸೆಂಟರ್ಡ್ ಆ್ಯಂಡ್ ಅಫ್ಕೋರ್ಸ್ we had to accept this even today. It is not meant only for those period, ಆ ಪರ್ಟಿಕ್ಯುಲರ್ ಪೀರಿಯಡ್ಗೆ ಅಂತ ಇಲ್ಲ. ಇವತ್ತಿಗೂ ಸಹ ನಾವು ನೋಡ್ತಾ ಇದ್ದೀವಿ ಹೌ ಸೆಲ್ಫಿಶ್ ಮ್ಯಾನ್ ಈಸ್ ಆಸ್ ಇ ಟ್ರೈಸ್ ಟು ಬಿ ಒಬ್ಟೈನ್ ದೋಸ್ ಥಿಂಗ್ಸ್ ವಾಟ್ ಎವರ್ ಅವನಿಗೆ ಏನೆಲ್ಲ ಆಸೆ ಆಗ್ತಾ ಇರುತ್ತೋ ಅದನ್ನು ಪಡೆದುಕೊಳ್ಳತಕ್ಕಂಥ ಪ್ರಯತ್ನ. ಅದನ್ನು ಪಡೆದುಕೊಂಡ ಮೇಲೆ ಮತ್ತೆ ಅವನ ಆಸೆ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಅಂತೂ ಖಂಡಿತ ಆಗೋದಿಲ್ಲ. ಸೊ ವಿಚ್ ಹಿ ಡಿಸೈರ್ಸ್, ದಟ್ ಈಸ್ ವಾಟ್ ಹಿ ಸೇಸ್. ಜೀವನದ ಅಂತಿಮ ಅಂತ್ಯ ಅಥವಾ ಗುರಿ ಅನ್ನೋದು ಆತನಿಗೆ ಇಲ್ಲ. ಮನುಷ್ಯ ಅದನ್ನು ಎಷ್ಟು ಸ್ವಾರ್ಥಿ ಅಂತ ಹೇಳಿದ್ರೆ ಫಿಟ್ಟೆಸ್ಟ್ ಸರ್ವೈಸ್ ಅಂತ ಹೇಳಿದ ಅದಕ್ಕೇನೆ ಆಗಲೇ ಅವರು ಇದನ್ನು ಹೇಳ್ತಾರೆ. ಹಾಬ್ಸ್ ಬಿಲೀವ್ಸ್ ದಟ್ ಮೆನ್ ಬೈ ಬರ್ತ್ ಆರ್ ಈಕ್ವಲ್. ಹುಟ್ಟಿದಾಗ ಎಲ್ಲರೂ ಈಕ್ವಲ್, ಸಮಾನರೇ ಆಗಿರ್ತಾರೆ. ಅದಾದ ಮೇಲೆ ಎಲ್ಲ ರೀತಿಯ ಇನ್ಇಕ್ವಾಲಿಟೀಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದ ಫಸ್ಟ್ ಪಾಯಿಂಟ್ ಇಸ್ ಫಿಸಿಕಲ್ ಆ್ಯಂಡ್ ದ ಸೈಕಾಲಜಿಕಲ್ ಇನ್ಇಕ್ವಾಲಿಟೀಸ್ ವಾಟ್ ವಿ ಕಮ್ ಅಕ್ರಾಸ್. ಫಿಸಿಕಲ್ ಲೀಡ್ಸ್ ಸೈಕಾಲಜಿಕಲ್, ಇಟ್ ಕಮ್ಸ್ ಡೌನ್. ಅಂದರೆ 2 ಆರ್ಯಮಾರ್ಕನ್ನು ನಾನಿಲ್ಲಿ ತೋರಿಸಿದ್ದೀನಿ. ಅವನ ಅವಸ್ಥೆಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಂಗೆನೇ ಏನಾಗುತ್ತೆ, ದ ಡಿಸೈರ್ಸ್ ಟು ಸೇಮ್ ಥಿಂಗ್ಸ್ ಲೀಡ್ಸ್ ಟು ಕ್ಲಾಶಸ್. ಯಾಕಂದರೆ ಒಬ್ಬ ವ್ಯಕ್ತಿ ಏನು ಡಿಸೈರನ್ನು ಅಥವಾ ಆಸೆಗಳನ್ನು ಇಟ್ಕೊಂಡಿರ್ತಾನೋ ಮತ್ತೊಬ್ಬ ವ್ಯಕ್ತಿಯೂ ಸಹ ಅದೇ ರೀತಿ ಆಸೆಗಳನ್ನು ಅವನು ಸಹ ಇಟ್ಕೊಂಡಿರ್ತಾನೆ. ಸೊ ವಾಟ್ ಹ್ಯಾಪನ್ಸ್, ಬಿಕಾಸ್ ಇವಾಗ ಅವನು ತುಂಬ ಬಲಿಷ್ಠನಾಗಿರೋನು ಅವನ ಆಸೆಗಳನ್ನು ಈಡೇರಿಸ್ಕೊಳ್ತಾನೆ. ಅವನಿಗೆ ಒಂದು ವೇಳೆ ಬಲಿಷ್ಠನಾಗಿಲ್ಲ ಅಂತ ಹೇಳಿದಾಗ he may not be able to fulfill his desires. So this particular thing, if both are fittest, ಇಬ್ಬರೂ ಸಹ ಬಲಿಷ್ಠರಾಗಿದ್ದಾರೆ ಅಂತ ಹೇಳಿದಾಗ that leads to clashes and the disturbances. So physical and the psychological. ಸೊ ಹುಟ್ಟಿನಿಂದ ಇಲ್ಲೇನಾಗುತ್ತೆ, ಸೊ ದಿಸ್ ಇಸ್ ಅಬೌಟ್ ದ ಒನ್ ಥಿಂಗ್. ಸೊ ಡಿಸೈರ್ಸ್ ಟು ಸೇಮ್ ಥಿಂಗ್ಸ್ ಲೀಡ್ಸ್ ಟು ಕ್ಲಾಶಸ್. ಸೊ ಸಮ್ ಹ್ಯೂಮನ್ ನೇಚರ್, ದಿಸ್ ಇಸ್ ಅಬೌಟ್ ದ ಹ್ಯೂಮನ್ ನೇಚರ್. ಎಲ್ಲಿ ಅರಿಸ್ಟಾಟಲ್ ಅವರು ಸಹ ಇದನ್ನೇ ಹೇಳ್ತಾರೆ, ಮ್ಯಾನ್ ಹ್ಯಾಸ್ ಎ ಕ್ವಾರಲ್ಸಮ್ ನೇಚರ್. ಅವನ ಜಗಳಗಂಟ, ಎಷ್ಟೇ ಕೊಡ್ತಾ ಬನ್ನಿ ಸಾಕಾಗೋದಿಲ್ಲ. ಹಾಬ್ಸ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಇದರಲ್ಲಿ. ಅವರು ಸೈಕಾಲಜಿ, ಆಸೆ, ಫಿಸಿಕಲ್, ನೀನು ಸ್ಟ್ರಾಂಗ್ ಆಗಿದ್ದೀಯಾ, ನಿನ್ನ ಎಲ್ಲ ಆಸೆಗಳು ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. So the another important point to note here, competition, glory and differences make people broad and quarrelsome. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಎನಿ ಕೈಂಡ್ ಆಫ್ ಕಾಂಪಿಟೇಷನ್ಸ್, ಸ್ಪರ್ಧೆಗಳು, ಗ್ಲೋರಿ ಇರಬಹುದು, ಇವೆಲ್ಲನೂ ಸಹ ಸ್ಪರ್ಧೆ, ವೈಭವ ಮತ್ತು ವ್ಯತ್ಯಾಸಗಳು ಜನರನ್ನು ಏನು ಮಾಡುತ್ತೆ, ತಮ್ಮ ವಿವೇಚನಾರಹಿತ ಮತ್ತು ಜಗಳವಾಡೋ ಹಂಗೆ ಮಾಡ್ತಾ ಇರುತ್ತೆ. ಸೊ ಅವ್ರಿಗೇನು ಅಂತ ಹೇಳಿದ್ರೆ ಏನೋ ವಿವೇಚನೆ ಅನ್ನೋದು ಇರೋದಿಲ್ಲ, ಅವನಿಗೆ ಬೇಕು ತಗೊಳ್ಬೇಕು ಅಷ್ಟೇ. ಸೊ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದಾಗ, ಮ್ಯಾನ್ ಈಸ್ ಎಸೆನ್ಷಿಯಲಿ ಸೆಲ್ಫಿಶ್ ಇನ್ ನೇಚರ್. ಹಿ ಈಸ್ ಕಾಂಟೆನ್ಷಿಯಸ್, ಹಿಸ್ ಕ್ವಾರಲ್ಸಮ್, ಹಿಸ್ ಮೇನ್, ಹಿಸ್ ವಿಕೆಟ್, ನಾನ್ ಆಲ್ಟ್ರಸ್ಟಿಕ್, ನಾನ್ ರೇಷನಲ್, ಇಂಪಲ್ಸಿವ್ ಆ್ಯಂಡ್ ಸೆಲ್ಫ್ ಸೆಂಟರ್ಡ್. ಎಷ್ಟು ಚೆನ್ನಾಗಿ ಹ್ಯೂಮನ್ ನೇಚರ್ನ ಹಾಬ್ಸ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ.
how nicely he has understood the nature of the man here. For what reasons, for what purpose, and what are the solutions has been given by Thomas Hobbes will be, learnt in the future slides. ಮನುಷ್ಯ ಮೂಲಭೂತವಾಗಿ ನಾವು ಹೇಳಬೇಕು ಅಂತ ಹೇಳಿದಾಗ ಅವನು ಸ್ವಾರ್ಥಿ ಆಗಿರ್ತಾನೆ, ವಿವಾದಾಸ್ಪದ, ಜಗಳವಾಡ್ತಾ ಇರ್ತಾನೆ, ಸರಾಸರಿ, ನಾನು ಸರಿ ನೀನು ಸರಿ, ದುಷ್ಟ, ಮತ್ತು ಎಂಥ ಈ ವಾಸ್ ವಿಕೆಟ್ ತರ್ಕಬದ್ಧವಲ್ಲದಂತಹ ಹಠಾತ್ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ, ಸ್ವಯಂ ಕೇಂದ್ರಿತವಾಗಿರತಕ್ಕಂಥ ಒಬ್ಬ ವ್ಯಕ್ತಿ. ಇದು ಮನುಷ್ಯನ ಗುಣಗಳು ಅಂತ ಥಾಮಸ್ ಹಾಬ್ಸ್ ಅವರು ಹೇಳಿದ್ದಾರೆ. Of course, this whatever he has said, that has been criticized by the other political thinkers about this human nature. In what ways it has been criticized? ಹೇಗೆ ಇದನ್ನು ಅವರು ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅನ್ನೋದನ್ನು ಸಹ ನಾವು ನೋಡೋಣ. He says that man is neither so reasonable nor unreasonable. ಸೊ ಇವರು ರೀಸನಬಲ್ ಮತ್ತು ಅನ್ರೀಸನಬಲ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಅಂದರೆ ನೀದರ್ ಯಾವುದು ಅಂತ ಅವ್ರು ಸರಿಯಾಗಿ ಹೇಳ್ತಾ ಇಲ್ಲ. ಈ ಮೈ ಬಿ ಈಸ್ ರೀಸನಬಲ್ ಆಗಿರ್ತಾನ, ಅನ್ರೀಸನಬಲ್ ಆಗಿರ್ತಾನ, ಯಾವುದೋ ಒಂದು ಖಡಾಖಂಡಿತವಾಗಿರತಕ್ಕಂಥದಕ್ಕೆ ಅವರು ಬರ್ತಿಲ್ಲ. ಹಿ ಡಿಪಿಕ್ಸ್ ದ ಮ್ಯಾನ್ ಆಸ್ ಹೈಲಿ ಇರ್ರಾಷನಲ್ ಇನ್ ದ ಸ್ಟೇಟ್ ಆಫ್ ನೇಚರ್. ಅವರು ಇಲ್ಲಿ ಏನನ್ನು ಡಿಪಿಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಸ್ ಟೋಟಲಿ ಇರ್ರಾಷನಲ್ ಇನ್ ನೇಚರ್ ಅಂತ ಹೇಳ್ತಾ ಇದ್ದಾರೆ. ಇನ್ ವಾಟ್ ವೇಸ್ ಹಿ ಈಸ್ ಇರ್ರಾಷನಲ್ ಇನ್ ನೇಚರ್ ಅನ್ನೋದನ್ನು ಅವರು ಹೇಳ್ತಾರೆ. ಬಟ್ ಸಡನ್ಲಿ ಅಸೈನ್ಸ್ ಹಿಮ್ ದ ಫ್ಯಾಕಲ್ಟಿ ಆಫ್ ರೀಸನ್ which implies him to create the state. So this is what is very important to note, that he has been, when he says that man is irrational and he has been assigned him as a faculty, or no faculty ಆಗಿ ಅವರು ಅದೇ ಇದರಲ್ಲಿ ಸ್ಟೇಟಲ್ಲಿ ನೇಚರ್ ಆಫ್ ಸ್ಟೇಟಲ್ಲಿ ಮಾಡ್ತಾ ಹೋಗ್ತಾರೆ. How it is possible? Secondly, depicts human beings as antisocial and also ಸೆಲ್ಫ್-ಸೆಂಟರ್ಡ್ ಆ್ಯಂಡ್ ಈಗೋಯಿಸ್ಟಿಕ್. ಹೇಗೆ ಇವರು ಚಿತ್ರವನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯಂಟಿ ಸೋಷಿಯಲ್. ಅವರು ಸಮಾಜಕ್ಕೆ ವಿರೋಧವಾಗಿರ್ತಾರೆ, ಸೆಲ್ಫ್ ಸೆಂಟ್ರಾಗಿರ್ತಾರೆ, ಮತ್ತು ಈಗೋಯಿಸ್ಟಿಕ್ ಹಾಗೂ ಇರ್ತಾರೆ ಅಂತ ಇವರು ಹೇಳ್ತಾರೆ. ಈಗೋಯಿಸ್ಟಿಕ್ ಅಂತ ಹೇಳಿದ್ರೆ ಅವನು ಅಹಂಕಾರಿಯಾಗಿರ್ತಾನೆ, ಬಹಳ ಅಹಂಕಾರಿಯಾಗಿರ್ತಾನೆ ಅಂತ ಹೇಳ್ತಾರೆ. ಥರ್ಡ್ಲಿ, ಹಾಬ್ಸ್ ಫೈಲ್ಸ್ ಟು ಡೆಡ್ಯೂಸ್. He fails to deduce the sensations ಯಾವುದರ ಮೇಲೆ ಆ್ಯಂಡ್ ಪರ್ಸೆಪ್ಷನ್ಸ್ ಫ್ರಮ್ ದಿ ಮೋಷನ್ ಆಫ್ ಪಾರ್ಟಿಕಲ್ಸ್. ಅಲ್ಲಿ ಹಿ ಅಂತ ಆಗಿದೆ, ಪ್ಲೀಸ್ ಮೇಕ್ ಇಟ್ ಆಸ್ ದ ಮೋಷನ್ ಆಫ್ ಪಾರ್ಟಿಕಲ್ಸ್ ಅಂತ ಬರುತ್ತೆ. ಹಾಬ್ಸ್ ಟೋಟಲಿ ಫೈಲ್ಸ್ ಟು ಡೆಡ್ಯೂಸ್ ದ ಸೆನ್ಸೇಷನ್ಸ್. ಕಳ್ಕೊಳ್ತಾ ಇದ್ದಾರೆ ಇದರಲ್ಲಿ, ಯಾವುದರ ಬಗ್ಗೆ? ಸೆನ್ಸೇಷನ್ಸ್ ಬಗ್ಗೆ ಮತ್ತು ಇದರಲ್ಲಿ ಪರ್ಸೆಪ್ಷನ್ಸ್ ಬಗ್ಗೆ. ಅವರಿಗೆ ಯಾವೆಲ್ಲ ಪರ್ಸೆಪ್ಷನ್ಸ್ ಅನ್ನೋದು ಇತ್ತು, ಅಂದರೆ ಗ್ರಹಿಕೆಗಳಿತ್ತು, ಅದರ ಮೇಲೆ ತಮ್ಮ ಸೆನ್ಸೇಷನನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಫೈನಲಿ, ಹೀಸ್ ಅಸರ್ಷನ್ ದಟ್ ಆಲ್ ಮೆನ್ ಆರ್ ಈಕ್ವಲ್ ಇನ್ ರೆಸ್ಪೆಕ್ಟ್ ಆಫ್ ದೇರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಪವರ್ಸ್ ಡಸ್ ನಾಟ್ ಅಪೀಲ್ ಟು ಅವರ್ ರೀಸನ್ ಬಟ್ ಈಸ್ ಕಾಂಟ್ರರಿ ಟು ಅವರ್ ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸಸ್. ಸೊ ವಾಟ್ ಈಸ್ ಈ ಸೇಯಿಂಗ್ ಹಿಯರ್? ಕಾರಣ ಏನು ಹೇಳ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಆಲ್ ಮೆನ್ ಆರ್ ಈಕ್ವಲ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಅಂತ ಫಸ್ಟ್ ಹೇಳ್ತಾರೆ. ಆ್ಯಂಡ್ ಇಟ್ ಡಸ್ ನಾಟ್ ಅಪೀಲ್ ಫಾರ್ ಅವರ್ ರೀಸನ್. ಅದು ಯಾವುದಕ್ಕೂ ಸಂಬಂಧ ಇಲ್ಲ ಅಂತಲೂ ಸಹ ನಾವು ಹೇಳ್ತಾ ಹೋಗ್ಬೋದು. ವ್ಯೂಸ್ ಆನ್ ದ ಸ್ಟೇಟ್ ಆಫ್ ನೇಚರ್. ವಾಟ್ ಆರ್ ದ ವ್ಯೂಸ್ ಆಫ್ ಥಾಮಸ್ ಹಾಬ್ಸ್ ಆನ್ ದ ಸ್ಟೇಟ್ ಆಫ್ ನೇಚರ್? ಸೊ ಟಿಲ್ ನೌ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಹ್ಯೂಮನ್ ನೇಚರ್. ನೌ ಐ ಹ್ಯಾವ್ ಟೇಕನ್ ಅಪ್ ಅಬೌಟ್ ದ ಸ್ಟೇಟ್ ಆಫ್ ನೇಚರ್. According to Hobbes, the state of nature is a dangerous place, and life of man is solitarity, poor, nasty, brutish and short. ನನಗಾಗಲೇ ಹೇಳಿದೆ, ಲೈಫ್ ಆಫ್ ಮ್ಯಾನ್ ಅನ್ನೋದು ಹೇಗಿರುತ್ತೆ, ಸಾಲಿಟಾರಿಟಿ ಮತ್ತು ಬ್ರೂಟಿಷ್ ಆಗೂ ಇರುತ್ತೆ ಅಂತ ಎಲ್ಲನೂ. ಅವನು ಬಡವ ಆಗಿರ್ತಾನೆ, ಅದ್ರ ಜೊತೆಗೆ ಅವನು ಬಹಳ ಕ್ರೂರಿಯಾಗಿರ್ತಾನೆ ಅಂತಲೂ ಸಹ ನಾವು ಹೇಳಿದ್ವಿ. ಜೊತೆಗೆ ಅಸಹ್ಯ, ಕ್ರೂರ ಇವೆಲ್ಲವನ್ನು ಸೇರಿಸಿದೆ. ಆ್ಯಂಡ್ ಕ್ಯಾರೆಕ್ಟರೈಸ್ಡ್ ಆಸ್ ಅ ಪ್ರೀ ಸೋಷಿಯಲ್ ಫೇಸ್ ಆಫ್ ದ ಹ್ಯೂಮನ್ ನೇಚರ್. ಇದನ್ನು ಪ್ರೀ ಸೋಷಿಯಲ್ ಫೇಸ್ನ ಅವರು ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ದ ಲಿಬರ್ಟಿ ದಟ್ ಈಚ್ ಮ್ಯಾನ್ ಹ್ಯಾಸ್ ಟು ಯೂಸ್ ಹಿಸ್ ಓನ್ ಪವರ್ ಫಾರ್ ದ ಪ್ರಿಸರ್ವೇಷನ್ ಆಫ್ ಹಿಸ್ ಓನ್ ನೇಚರ್. ಮ್ಯಾನ್ ನಾಟ್ ಅಟ್ ಆಲ್ ಸೋಷಿಯಲ್, ಇಂಡೀಡ್ nothing but grief in the company of his fellows. So all being almost equal, selfish, self-seeking, egoistic, brutal and aggressive. Look at the state of nature, how it was there on those days, and in the view of the Thomas Hobbes, he is saying that
The liberty that each man has to use his own power. For the sake of the liberty, he has to use his own power. Fittest survives. So, for the reservation of his own nature, he has to protect himself. So, man not at all social. He says that man is definitely not at all a social person. But he says that all being almost equally selfish. Everybody who is staying in that state of nature, all are selfish. Everybody has their own desires. Self-seeking persons, they are very egoistic and also very brutal also. So this is a kind of state of nature what Hobbes has witnessed in his presentations. So, the world just is not meeting any needs right now. Look at the conversations here. ಇಲ್ಲಿ ಕುತ್ಕೊಂಡು ಒಂದು ಚಿತ್ರವನ್ನು ಹಾಕಿದ್ದೀನಿ. ಇದು ಸಹ ನಮ್ಗೆ ಏನು ಹೇಳ್ತದೆ, the world just is not meeting any needs right now. The world is not meeting our needs ಅಂತ ಹೇಳಿದಾಗ ನಮಗೆ ಇರತಕ್ಕಂಥ ಯಾವುದೇ ನೀಡ್ಸ್ನ ಇದು ಫುಲ್ಫಿಲ್ ಮಾಡ್ತಿಲ್ಲ ಅಂತ ಅರ್ಥ. Believed that humans are inherently bad because everyone is self-interested. ಸೊ ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಾನವ ಇನ್ಹೆರೆಂಟಾಗಿ ಅವನು ಏನಾಗಿರ್ತಾನೆ, ಬ್ಯಾಡ್ ಆಗಿರ್ತಾನೆ ಅಂತ ಇವರು ಹೇಳ್ತಾರೆ. ಯಾಕೆ ಅಂತಂದರೆ ಸೆಲ್ಫ್ ಇಂಟ್ರೆಸ್ಟೆಡ್, ಸ್ವಯಂ ಕೇಂದ್ರೀಕೃತ ಆಗಿರ್ತಾನೆ. ಸೊ ದಟ್ ಈಸ್ ವೈ ಹಿ ಸೇಯಿಂಗ್ ದ್ಯಾಟ್ ಹಿ ಈಸ್ ಇನ್ಹೆರೆಂಟ್ಲಿ ಬ್ಯಾಡ್. ಅವನು ಅಂತರ್ಗತವಾಗಿ ಅಂದರೆ ಅವನು ಹೊಳಗಿನಿಂದನೇ ಅವನು ಬಹಳ ಅಂತರ್ಗತವಾಗಿ ಅವನು ತುಂಬ ಕೆಟ್ಟವನು ಅಂತಲೇ ಹಾಬ್ಸ್ ಅವರು ಹೇಳಿದ್ದಾರೆ. ಹಾಬ್ಸ್ ಫೆಲ್ಟ್ ಇಟ್ ವಾಸ್ ಬೆಸ್ಟ್ ಟು ಸಬ್ಮಿಟ್ ಟು ದ ವಿಲ್ ಆಫ್ ಎ ಸಾವರಿನ್ ವಿತೌಟ್ ಕ್ವೆಶ್ಚನ್. He feels that the best to submit the will of the sovereign. So you have to submit everything to the sovereign. Don't question him. That is what he says. Thomas Hobbes. What are the other views we come across here? Man entered into government for safety. The main role of the government is to protect its citizens. Rights and liberty always come after safety and protection. Never overthrow the government, because doing so creates anarchy and then there is no safety. ಮನುಷ್ಯ ಆದವನು ಇಲ್ಲಿ ಸರ್ಕಾರ ಅನ್ನೋದಕ್ಕೆ ಇಲ್ಲಿ ಎಂಟ್ರಿ ಕೊಡ್ತಿದ್ದಾನೆ, ಬಿಕಾಸ್ ಈ ಫೀಲ್ಸ್ ದಟ್ ಇಟ್ ಈಸ್ ಸೇಫ್ಟಿ, ಗೌರ್ಮೆಂಟ್ ಅನ್ನತಕ್ಕಂಥ ಒಂದು ಭದ್ರತೆ ಅಥವಾ ರಕ್ಷಣೆ. ಆ್ಯಂಡ್ ವಾಟ್ ಈಸ್ ದ ಮೇನ್ ರೋಲ್ ಆಫ್ ದ ಗೌರ್ಮೆಂಟ್? ಇಟ್ ಈಸ್ ನನ್ ಅದರ್ ದ್ಯಾನ್ ಪ್ರೊಟೆಕ್ಟಿಂಗ್ ಇಟ್ ಸಿಟಿಸನ್ಸ್. ಇಲ್ಲಿರತಕ್ಕಂಥ ಎಲ್ಲ ಸಿಟಿಸನ್ಸ್ನ ಅವರು ಪ್ರೊಟೆಕ್ಟ್ ಮಾಡಬೇಕು, ಲಿಬರ್ಟಿ ಮತ್ತು ರೈಟ್ಸನ್ನು ಕೊಡಬೇಕು. ಯಾರಿಗೆ? ಜನರಿಗೆ ಅಥವಾ ಈ ಸಿಟಿಸನ್ಸ್ಗೆ. ಸೊ ದಟ್ ಇಟ್ ಪ್ರೊಟೆಕ್ಟ್ಸ್ ದೇರ್ ಇಂಟ್ರೆಸ್ಟ್. ಓಕೆ, ಆಫ್ ಲಿಬರ್ಟಿ ಆಲ್ವೇಸ್ ಕಮ್ ಆಫ್ಟರ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್. ನೆವರ್ ಓವರ್ಥ್ರೋ ದ ಗವರ್ನಮೆಂಟ್, ಬಿಕಾಸ್ ರಿಮೆಂಬರ್, ಇಫ್ ಯು ಓವರ್ಥ್ರೋ ದ ಗವರ್ನಮೆಂಟ್, ದೇರ್ ಇಟ್ ಕ್ರಿಯೇಟ್ಸ್ ಅ ಡೆಮೋಕ್ರಸಿ. It creates the anarchy and there is no safety at all if anarchy has been created. ಒಂದು ವೇಳೆ ನೀವು ಸರ್ಕಾರವನ್ನು ತೆಗೆದು ಹೆಸ್ದು ಬಿಟ್ಟರೆ ನೀವು ಮತ್ತೆ ನಿಮಗೆ ಸೆಕ್ಯೂರಿಟಿ ಅನ್ನೋದು ಅಲ್ಲಿ ಇರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಅರಾಜಕತೆ ಅಥವಾ ಅನಾರ್ಕಿ ಅನ್ನೋದು ಅಲ್ಲಿ ಸ್ಟಾರ್ಟ್. ಅನಾರ್ಕಿಯ ಸರ್ಕಾರ, ಇಟ್ಸ್ ಅ ಫಾರ್ಮ್ ಆಫ್ ದ ಗವರ್ನಮೆಂಟ್ ವಿಲ್ ಬಿ ಕ್ರಿಯೇಟೆಡ್. ದ ಮೋಷನ್ ಆಫ್ ಮ್ಯಾನ್ ಆ್ಯಂಡ್ ದ ಸ್ಟೇಟ್ ಆಫ್ ನೇಚರ್. ವಾಟ್ ವಾಸ್ ದ ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಆಫ್ Hobbes' notion of deliberations? I have given in the three important paras here. He denies the possibility of making qualitative distinctions between the good and the bad. He does not know what is good and what is bad, and it's totally failed ಅಂತಾನೆ ಹೇಳ್ಬೋದು. Not to mention the distinctions between the just and the unjust, and between prudence and the expediency. In the middle, by limiting human deliberation, he want to limit the deliberations ಅಂತ ಹೇಳಿದಾಗ ಚರ್ಚೆ to a calculus of quantities of pleasure and pain. Hobbesian deliberation denies that individuals are capable of making moral distinctions, and he never accepted that man has his morality also, leaving the way for the sovereign power of define authoritatively the moral terms that make political life possible. So he also argues that all pleasures, desires, hopes and fears are motions. The law of inertia governs them. So consequently, man's motion is a restless search to acquire power or command over those things conducive to a content life. So finally he says that the government has to be created here so that everything will be controlled. So I just mentioned in the view of Thomas Hobbes, the motion of man and the state of nature, how it has been occupied. ಸೊ ಇದು ಮೋಷನ್ ಆಫ್ ಮ್ಯಾನ್ ಅನ್ನೋದು ಸ್ಟೇಟ್ ಆಫ್ ನೇಚರ್ ಹೇಗೆ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಜೊತೆಗೆ ಇದು ಯಾಕೆ ಬೇಕು ಆ್ಯಂಡ್ ಹೌ ಇಟ್ ಹ್ಯಾಸ್ ಬಿನ್ ಟೋಟಲಿ ಸೆಂಟ್ರಲಿ ಅಟ್ರಾಕ್ಟೆಡ್ ಅಂತ ನೋಡೋಣ. ಈಕ್ವಾಲಿಟಿ ಆಫ್ ಮೆನ್ ಇನ್ ಟರ್ಮ್ಸ್ ಆಫ್ ಸ್ಟ್ರೆಂತ್, ಮೈಂಡ್ ಆ್ಯಂಡ್ ವಲ್ನರಬಿಲಿಟಿ ಟು ಡೆತ್ ಮೀನ್ಸ್ ದಟ್ ದೇರ್ ಈಸ್ ನೋ ನ್ಯಾಚುರಲ್ ಕ್ಲೈಮ್ ಟು ಪೊಲಿಟಿಕಲ್ ರೂಲ್. ಸೊ ಥ್ರೂ ಪೊಲಿಟಿಕಲ್ ಅಸೋಸಿಯೇಷನ್, ದ ಡೇಂಜರ್ ಆ್ಯಂಡ್ ದ ಇನ್ಸೆಕ್ಯೂರಿಟಿ that exist in the state of nature will somehow
ಬಿ ಲೆಸೆಂಡ್. ಇದೇನಾದರೂ ನೀವು ಈ ಥಿಯರಿ ಈ ಕಾಂಟ್ರಾಕ್ಟ್ಗೆ ಹೋದರೆ ಇದೆಲ್ಲ ಆಗ್ತಾ ಇರುತ್ತೆ ಅಂತ ನಾನು ಇಲ್ಲಿ ಹೇಳತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇಫ್ ಯು ಗೋ ವಿತ್ ದ ಕಾಂಟ್ರಾಕ್ಟ್, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಗೆ ಹೋದರೆ ಇಲ್ಲಿ ಸ್ಟೇಟ್ ಆಫ್ ನೇಚರಲ್ಲಿ ನೀವೇನು ಕಂಡ್ರಿ ಮತ್ತು ಹ್ಯೂಮನ್ ನೇಚರಲ್ಲಿ ಏನು ಕಾಣ್ತಿದ್ದೀರಾ ದಟ್ ಮೇ ಬಿ ಮಿನಿಮೈಸ್ಡ್ ಅಂತ ಅರ್ಥ. ಓಕೆ, ಸೊ ಇಟ್ ಇಂಪ್ಲೈಸ್ ದ ಇಂಡಿವಿಜುವಲ್ಸ್ ಹ್ಯಾವ್ ಅನ್ ಈಕ್ವಲ್ ರೈಟ್ ಆರ್ ಕ್ಲೈಮ್ ಟು ಕನ್ಸೆಂಟ್ ಟು ಗವರ್ನಮೆಂಟ್ ದಟ್ ವುಡ್ ಸೆಕ್ಯೂರ್ ದೇರ್ ರೈಟ್ಸ್. An agreement or convenient among men that they will transfer their natural right to preserve themselves from the sovereign entity, competition, diffidence and glory. So these are some of the important things what the social contract theory has been focused, and this is what even Hobbes is focusing on his contributions towards the social contract theory. So what are the other, let's have a quick glance about what are the other glance. The original condition of man is a state of war of all against all. ಎಲ್ಲರೂ ಎಲ್ಲರ ವಿರುದ್ಧವಾಗಿಯೂ ಇದ್ದಾರೆ. ಇನ್ ಸಚ್ ಎ ಸ್ಟೇಟ್ ದೇರ್ ಕ್ಯಾನ್ ಬಿ ನೋ ಸಿವಿಲೈಸೇಷನ್. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದ ಕೈಂಡ್ ಆಫ್ ಸಿವಿಲೈಸೇಷನ್? ನಾಗರಿಕತೆಯನ್ನು ನೀವಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಜಸ್ಟ್ ಅ ಕಂಟಿನ್ಯೂಯಲ್ ಫಿಯರ್, ಅಲ್ಲಿ ಒಂದು ರೀತಿಯ ಭಯದ ವಾತಾವರಣ ಅನ್ನೋದು ಇದ್ದೇ ಇರುತ್ತೆ ಅಂತಲೂ ಹೇಳ್ತಾರೆ. And the persistent danger of violent death. The natural concern of man in the state of nature is self-preservation. What is the natural concern of the man? Because if you ask me, I just wanted to protect myself. It is my self-preservation, because that is what the man is concerned about in the state of nature. Everybody has the same opinion here. ಎಲ್ಲರಿಗೂ ಸಹ ಅದೇ ಇರುತ್ತೆ, ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಸಾಕು. There can be no appeal in such a state to justice, because there can be nothing unjust if self-preservation is the highest end. ಸೊ ಜಸ್ಟಿಸ್ ಇವಾಗ ಸೆಲ್ಫ್ ಪ್ರಿಸರ್ವೇಷನ್ ಅಂತ ಹೇಳಿದಾಗ ಇವತ್ತಿಗೂ ಸಹ ನೀವು ನೋಡ್ತಾ ಇದ್ದೀರಾ. ಸೊ ಸೆಲ್ಫ್ ನೀವು ಡಿಫೆಂಡ್ ಮಾಡ್ಕೊಬೇಕು ಅಂತ ಹೇಳಿದಾಗ ಎಕ್ಸ್ಕ್ಯೂಸಸ್ ಹ್ಯಾಸ್ ಬಿನ್ ಗಿವನ್ ಥ್ರೂ ದ ಜುಡಿಷಿಯರಿ ಆಲ್ಸೋ. ಸೊ ಇದರಲ್ಲಿ ನೀವು ಜಸ್ಟಿಸ್ನ ನೀವು ಕಾಣಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಬಿಕಾಸ್ ವಾಟ್ ಎವರ್ ದೇ ಹ್ಯಾವ್ ಡನ್, ಇಟ್ ಈಸ್ ದ ಮೋಟಿವ್ ಈಸ್ ನಥಿಂಗ್ ಬಟ್ ದ ಸೆಲ್ಫ್ ಪ್ರಿಸರ್ವೇಷನ್. ನ್ಯಾಚುರಲ್ ರೈಟ್ ಈಸ್ ದಟ್ ಎವ್ರಿ ಮ್ಯಾನ್ ಮಸ್ಟ್ ಪ್ರಿಸರ್ವ್ ಇಟ್ ಸೆಲ್ಫ್. Consequence notion of natural right, which is effect, is a natural liberty, is that the natural state of man cannot be anything other than a state of war. So from here, Hobbes desires the laws of nature that point to the necessity to seek peace and establish the social compact, this state. So this is how the state has been created in terms of the Hobbes. He says that which is natural liberty is a natural state of man. So that has to be given, so that other than the state of the war. So that is how he has created the law of the nature also. Let us have a look what is there in the next. So here it is the natural right, the laws of the nature and the political. ಇದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಮನುಷ್ಯ ಯಾವುದಕ್ಕೆಲ್ಲ ನಾನು ಹೆದರ್ತಿದ್ದಾನೆ ಅನ್ನೋದನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ದ ಫಿಯರ್ ಆಫ್ ವೈಲೆಂಟ್ ಡೆತ್, ಇಟ್ಸ್ ಮೋರ್ ರ್ಯಾಷನಲ್ ಎಕ್ಸ್ಪ್ರೆಷನ್. ದ ಡಿಸೈರ್ ಫಾರ್ ಸೆಲ್ಫ್ ಪ್ರಿಸರ್ವೇಷನ್ begin the mental discourse whereby man's reason seeks the means to satisfy the desires. So manipulating the human nature for the sake of political order. So manipulating the human nature for the sake of what? For the sake of the political order, security and the peace. To end the mutual slaughter and secure our natural right, one must choose to give up the unrestricted right to the means. So the passions that incline men to peace are fear of death. So desire of such things as are necessary to commodious living and hope by their industry to obey them. So this is about the natural law, why the natural law has been totally required. So fear of violent ಬಗ್ಗೆ ಕೇಳ್ತಾ ಇದ್ದೀರಾ, ಹ್ಯೂಮನ್ ನೇಚರ್ ಹೇಗಿದೆ, ಪೊಲಿಟಿಕಲ್ ಆರ್ಡರ್ ಯಾಕೆ ಬೇಕು, ಆ್ಯಂಡ್ ಮ್ಯೂಚುವಲ್ ಸ್ಲಾಟರ್ಸ್ ಆಲ್ಸೋ, ದ ಪ್ಯಾಷನ್ಸ್ ಆಲ್ಸೋ. ಸೊ ದಿಸ್ ಇಸ್ ಅಬೌಟ್ ಈಸ್ ಓನ್ ಐಡಿಯಾಸ್. ದ ಸ್ಟೇಟ್ ಆಫ್ ನೇಚರ್ characterized as a one ರೀತಿ pre-social phase of the human nature. The liberty that each man has to use his own power for the preservation of his own nature. Man not at all social, indeed nothing but grief in the company of his fellows. ಸೊ ಇದನ್ನ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ, ರಿಪೀಟ್ ಆಗಿದೆ. ಸೊ ಸ್ಟೇಟ್ ಆಫ್ ನೇಚರಲ್ಲಿ ನಾವು ಮತ್ತೆ ಏನೆಲ್ಲ ಕಾಣ್ತಾ ಹೋಗ್ತೀವಿ ಅನ್ನೋದನ್ನು ನೋಡ್ತಾ ಇರೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದ್ಸರಿ ಬ್ರೀಫಾಗಿ ಹಾಬ್ಸ್ ಅವರ ಪ್ರಕಾರ ಪ್ರಕೃತಿಯ ಸ್ಥಿತಿಗಳಲ್ಲಿ ಸರಿ ಮತ್ತು ತಪ್ಪುಗಳ ನಡುವೆ ಯಾವುದೇ ಒಂದು ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಯಾಕೆಂದರೆ ಅವನ ಅಂತಹ ವ್ಯತ್ಯಾಸವು ಸಾಮಾನ್ಯ ನಡವಳಿಕೆ ಮತ್ತು
ಮಾನದಂಡಗಳಿರ್ಬೋದು, ಸಾಮಾನ್ಯ ಕಾನೂನಿನ ಅಸ್ತಿತ್ವವನ್ನು ಸೂಚಿಸ್ತಾ ಹೋಗುತ್ತೆ. ಸೊ ಈಗಾಗಲೇ ನಾನು ಹೇಳಿದೆ ಸಾಮಾನ್ಯ ಕಾನೂನಿನ ಅಸ್ತಿತ್ವ ಏನೆಲ್ಲ ಸೂಚಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಪ್ರಕೃತಿಯ ಸ್ಥಿತಿನಲ್ಲಿ ನೋಡಬೇಕು ಅಂತ ಹೇಳಿದಾಗ ನ್ಯಾಯಯುತ ಮತ್ತು ಅನ್ಯಾಯದ ನಡುವೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಕಾರಣ ಏನು ಅಂದರೆ ಸಾಮಾನ್ಯವಾಗಿ ಉನ್ನತ ಅಥವಾ ಕಾನೂನು ಅನ್ನೋದು ಅಲ್ಲಿ ಯಾವುದೂ ಇಲ್ಲ. ಕಾನೂನು ಸಿಗದೇ ಇದ್ದಾಗ ನ್ಯಾಯನೂ ಸಹ ಸಿಗೋದಿಲ್ಲ. ದಟ್ ಈಸ್ ವೈ ಹಿ ಹ್ಯಾಸ್ ಗಿವನ್ ಮಚ್ ಇಂಪಾರ್ಟೆನ್ಸ್ ಟು ದ ನೇಚರ್ ಆಫ್ ಲಾ. ಪ್ರಕೃತಿಯ ಒಂದು ಸ್ಥಿತಿಯಲ್ಲಿ ಖಾಸಗಿ ಆಸ್ತಿಗೆ ಯಾವುದೇ ಹಕ್ಕಿಲ್ಲ, ಯಾಕೆಂದರೆ ಅದನ್ನು ಉಳಿಸಿಕೊಳ್ಳುವ ವ್ಯಕ್ತಿ ಅಧಿಕಾರವನ್ನು ಅವಲಂಬಿಸಿರುವ ವಸ್ತುಗಳು ಸಹ ಹೊಂದಿರುತ್ತೆ. ಸೊ ದ ಲೈಫ್ ಆಫ್ ಮ್ಯಾನ್ ವಾಸ್ ಸಾಲಿಟಾರಿಟಿ, ಪುವರ್, ನೇಸ್ಟಿ, brutish and short, and also short. So this is what I was explaining you all. There was no common superior which could hold all the people in check. There is a constant war of all against the all. So according to Hobbes, he also says that there could be no distinctions at all between, he has not made any distinctions between the right and the wrong in the state of nature, because such a distinction presupposes the existence of the common standards of the conduct and a common law. And he has not made any distinctions between the just and the unjust and state of nature, because there was no common superior or the law. When there is no law, there can be no justice, and there was no right to private property in the state of nature, because the possession of the thing depends upon the power of the person, the physical power of the person also. That is why, so these are some of the important the features what we come across under the state of nature, which has been given by Thomas Hobbes. So it has been criticized by the many political thinkers also. So how they have criticized? No evidence of the existence of the state of nature. Perception of the human nature is incredible. Social contract is one-sided. Contradictory statements has been given here. Complete the surrender to an authority. His theory is undemocratic. Even most basic rights are totally absent here. Distinction between state, government and society was not at all clear. Supported legal sovereignty. Command of sovereignty, sovereign is not always laws. ಸೊ ಹೇಗೆ ಇದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ ಅಂತ ಹೇಳಿದಾಗ, ಪ್ರಕೃತಿಯ ಸ್ಥಿತಿಯ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ನಮಗೆ ಪುರಾವೆಗಳು ಸಿಗ್ತಾ ಇಲ್ಲ. ಮಾನವನ ಸ್ವಭಾವವನ್ನು ಗ್ರಹಿಕೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಸಾಮಾಜಿಕ ಒಪ್ಪಂದವು ಒಂದು ಕಡೆ ವಿರೋಧಾತ್ಮಕ ಹೇಳಿಕೆಗಳು ಮತ್ತು ಪ್ರಾಧಿಕಾರಕ್ಕೆ ಸಂಪೂರ್ಣವಾಗಿರತಕ್ಕಂಥ ಒಂದು ರೀತಿಯ ಶರಣಾಗತಿಯನ್ನು ಹೇಳ್ತಿದ್ದಾರೆ. ಅವರ ಸಿದ್ಧಾಂತ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿದೆ. ಹೆಚ್ಚಿನ ಮೂಲಭೂತ ಹಕ್ಕುಗಳು ಸಹ ಇಲ್ಲಿ ಇರೋದಿಲ್ಲ. ರಾಜ್ಯ, ಸರ್ಕಾರ ಮತ್ತು ಸಮಾಜದ ನಡುವಿನ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಇದರಲ್ಲಿ ಅವ್ರು ಏನು ಹೇಳ್ದು ಹೊರಟಿದ್ದಾರೆ ಅಂತ. ಬಿಕಾಸ್ ವಿಲ್ ಕಮ್ ಆ್ಯಂಡ್ ಎಂಡ್ ಇನ್ ದ ಕನ್ಫ್ಯೂಷನ್ ಸ್ಟೇಟ್. ಕಾನೂನು ಸಾರ್ವಭೌಮತ್ವವನ್ನು ಬೆಂಬಲಿಸುತ್ತೆ. ಸಾರ್ವಭೌಮ ಆಜ್ಞೆ ಯಾವಾಗಲೂ ಕಾನೂನುಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ಅಬೌಟ್ ದಿ ಪೊಲಿಟಿಕಲ್ ಫಿಲಾಸಫಿ. ಸ್ಪೆಷಲಿ ಐ ಹ್ಯಾವ್ ಟೇಕನ್ ಅಬೌಟ್ ದ ಹ್ಯೂಮನ್ ನೇಚರ್ ಆ್ಯಂಡ್ ದ state of nature of that particular period where Thomas Hobbes has been focused. So see you all in the next session about continuing theory of the Thomas Hobbes. Thank you dear all.